ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ವರ್ಷದಲ್ಲಿ 3 ದಿನ ಭಾರತದಲ್ಲಿರುವ ಒಂದು ದೇವಸ್ಥಾನದ ಬಾಗಿಲು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ದೇವರಿಗೆ ಪೂಜೆ ಇಲ್ಲ, ದರ್ಶನ ಇಲ್ಲ, ಗಂಟೆಯ ನಾದವೂ ಇಲ್ಲ. ಕಾರಣ ಏನು ಗೊತ್ತಾ? ಆ 3 ದಿನ ದೇವಿಯೇ ಋತುಮತಿಯಾಗಿದ್ದಾರೆ ಎಂದು ಕೋಟ್ಯಂತರ ಭಕ್ತರು ನಂಬುತ್ತಾರೆ. ಇನ್ನು ಆಶ್ಚರ್ಯದ ಸಂಗತಿ ಏನಂದ್ರೆ, ಈ ಸಮಯದಲ್ಲಿ ಕಾಮಾಖ್ಯ ದೇವಾಲಯದ ಗರ್ಭಗುಡಿಯಲ್ಲಿರುವ ಪವಿತ್ರ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂದು ಹೇಳಲಾಗುತ್ತದೆ. ಇದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗುತ್ತದೆ ಎಂಬ ಮಾತುಗಳು ವೈರಲ್ ಆಗ್ತವೆ. 3 ದಿನಗಳ ನಂತರ ದೇವಸ್ಥಾನದ ಬಾಗಿಲು ತೆರೆದಾಗ ರಕ್ತ ವಸ್ತ್ರ ಎಂದು ಕರೆಯಲಾಗುವ ಕೆಂಪು ಬಟ್ಟೆಯನ್ನ ಪ್ರಸಾದವಾಗಿ ಪಡೆಯಲು ಲಕ್ಷಾಂತರ ಭಕ್ತರು ಸಾಲುಗಟ್ಟಿ ನಿಲ್ಲುತ್ತಾರೆ. ಈ ಬಟ್ಟೆಯನ್ನ ದೇವಿಯ ಋತುಸ್ರಾವದ ಸಂಕೇತವೆಂದು ಭಕ್ತರು ಭಾವಿಸುತ್ತಾರೆ. ಹಾಗಾದ್ರೆ ಈ ರಕ್ತ ವಸ್ತ್ರ ಎಂದರೇನು? ಕಾಮಾಖ್ಯ ದೇವಾಲಯದಲ್ಲಿ ವಿಗ್ರಹವೇ ಇಲ್ಲ ಎಂದ್ರೆ ಈ ಆಚರಣೆ ಹೇಗೆ ನಡೆಯುತ್ತದೆ? ಸತಿಯ ಯೋನಿ ಭಾಗ ಇಲ್ಲಿಯೇ ಬಿದ್ದಿತ್ತೆಂಬ ಪುರಾಣ ಹೇಗೆ ಹುಟ್ಟಿತು? ಅಂಬುಬಾಚಿ ಮೇಳದ ನಿಜವಾದ ಮಹತ್ವವೇನು? ಇದೆಲ್ಲದರ ಬಗ್ಗೆ ಸಂಪೂರ್ಣ ಕಥೆಯನ್ನ ತಿಳಿತಾ ಹೋಗೋಣ. ಅಸ್ಸಾಂ ರಾಜ್ಯದ ಗುವಾಹಟಿ ನಗರದ ನೀಲಾಚಲ ಬೆಟ್ಟದ ಮೇಲಿರುವ ಕಾಮಾಖ್ಯ ದೇವಾಲಯವು ಭಾರತದ ಅತ್ಯಂತ ಶಕ್ತಿಶಾಲಿ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಅವಮಾನಗೊಂಡ ಸತಿ ದೇವಿಯು ಆತ್ಮಾಹುತಿ ಮಾಡಿಕೊಂಡ್ಳು. ಪತ್ನಿಯ ಅಗಲಿಕೆಯಿಂದ ದುಃಖಗೊಂಡ ಶಿವನು ಸತಿಯ ದೇಹವನ್ನ ಹೊತ್ತು ತಾಂಡವ ಆರಂಭಿಸಿದ. ಸೃಷ್ಟಿ ನಾಶವಾಗುವ ಪರಿಸ್ಥಿತಿ ಎದುರಾದಾಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ಹಲವು ಭಾಗಗಳಾಗಿ ವಿಭಜಿಸಿದನು. ಆ ದೇಹದ ಅಂಗಗಳು ಭೂಮಿಯ ವಿವಿಧ ಭಾಗಗಳಲ್ಲಿ ಬಿದ್ದುವು. ಆ ಸ್ಥಳಗಳೇ ಇಂದು 51 ಅಥವಾ 52 ಶಕ್ತಿಪೀಠಗಳೆಂದು ಪೂಜಿಸಲ್ಪಡುತ್ತವೆ. ಪುರಾಣದ ಪ್ರಕಾರ ಕಾಮಾಖ್ಯದಲ್ಲಿ ಸತಿಯ ಯೋನಿ ಭಾಗ ಬಿದ್ದಿತ್ತು. ಆದ್ದರಿಂದ ಇಲ್ಲಿ ದೇವಿಯ ವಿಗ್ರಹವಿಲ್ಲ ಎಂದು ಹೇಳಲಾಗುತ್ತದೆ. ಬದಲಾಗಿ ಭೂಮಿಯಲ್ಲಿರುವ ಸ್ವಾಭಾವಿಕ ಕಲ್ಲಿನ ಬಿರುಕು ಮತ್ತು ಅದರೊಳಗೆ ನಿರಂತರವಾಗಿ ಹರಿಯುವ ಪವಿತ್ರ ಬುಗ್ಗೆಯನ್ನೇ ದೇವಿಯ ರೂಪವಾಗಿ ಪೂಜಿಸಲಾಗುತ್ತದೆ. ಇದೇ ಕಾಮಾಖ್ಯ ದೇವಾಲಯವನ್ನ ಇತರ ಎಲ್ಲಾ ದೇವಾಲಯಗಳಿಗೆ ವಿಭಿನ್ನವಾಗಿಸುತ್ತದೆ. ಹಾಗಾದ್ರೆ ಅಂಬುಬಾಚಿ ಮೇಳ ಎಂದ್ರೇನು? ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ 4 ದಿನಗಳ ಕಾಲ ಅಂಬುಬಾಚಿ ಮೇಳ ನಡೆಯುತ್ತದೆ. ಈ ಅವಧಿಯಲ್ಲಿ ದೇವಿ ಕಾಮಾಖ್ಯ ಋತುಮತಿಯಾಗಿದ್ದಾರೆ ಎಂಬುದು ಭಕ್ತರ ನಂಬಿಕೆ. ಹೀಗಾಗಿ ಮೊದಲ 3 ದಿನ ದೇವಸ್ಥಾನದ ಬಾಗಿಲು ಸಂಪೂರ್ಣ ಮುಚ್ಚಲಾಗುತ್ತದೆ. ಈ ದಿನಗಳಲ್ಲಿ ಯಾವುದೇ ಪೂಜೆ ನಡೆಯುವುದಿಲ್ಲ, ದರ್ಶನವೂ ಇರೋದಿಲ್ಲ. ಈ ಸಮಯದಲ್ಲಿ ಗರ್ಭಗುಡಿಯಲ್ಲಿರುವ ಪವಿತ್ರ ಬುಗ್ಗೆಯ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂದು ಹೇಳಲಾಗುತ್ತದೆ. ಇದೇ ವಿಚಾರದಿಂದ ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗುತ್ತದೆ ಎಂಬ ಸುದ್ದಿ ಪ್ರತಿ ವರ್ಷ ವೈರಲ್ ಆಗುತ್ತದೆ. ಆದರೆ ಧಾರ್ಮಿಕ ಸಂಪ್ರದಾಯದಲ್ಲಿ ಉಲ್ಲೇಖವಾಗುವುದು ದೇವಾಲಯದ ಒಳಗಿನ ಪವಿತ್ರ ಬುಗ್ಗೆಯ ಬಗ್ಗೆ. ಬ್ರಹ್ಮಪುತ್ರ ನದಿಯ ಸಂಪೂರ್ಣ ನೀರು ಕೆಂಪಾಗುತ್ತದೆ ಎಂಬುದಕ್ಕೆ ವಿಶ್ವಾಸಾರ್ಹ ವೈಜ್ಞಾನಿಕ ಅಥವಾ ಅಧಿಕೃತ ಸಾಕ್ಷಿಗಳಿಲ್ಲ. 3 ದಿನಗಳ ನಂತರ ದೇವಸ್ಥಾನವನ್ನ ಪುನಃ ತೆರೆಯಲಾಗುತ್ತದೆ. ಆ ದಿನವನ್ನು ಸಾವಿರಾರು ಭಕ್ತರು ಅತ್ಯಂತ ಪವಿತ್ರ ದಿನವೆಂದು ಆಚರಿಸುತ್ತಾರೆ. ಹಾಗಾದ್ರೆ ರಕ್ತ ವಸ್ತ್ರದ ರಹಸ್ಯವೇನು? ಅಂಬುಬಾಚಿ ಮೇಳದ ಅತ್ಯಂತ ವಿಶೇಷ ಪ್ರಸಾದವೇ ಅಂಗವಸ್ತ್ರ ಅಥವಾ ರಕ್ತವಸ್ತ್ರ. ಇಲ್ಲಿ ಒಂದು ವಿಷಯವನ್ನ ತಿಳಿಯಬೇಕು. ಏನು ಅಂದ್ರೆ, ಕಾಮಾಖ್ಯ ದೇವಾಲಯದಲ್ಲಿ ದೇವಿಯ ವಿಗ್ರಹವೇ ಇಲ್ಲ. ವಾಸ್ತವವಾಗಿ ಗರ್ಭಗುಡಿಯಲ್ಲಿರುವ ಪವಿತ್ರ ಸ್ಥಳದಲ್ಲಿ ಅರ್ಪಿಸಲಾದ ಬಟ್ಟೆಯನ್ನ ಮೇಳದ ನಂತರ ಭಕ್ತರಿಗೆ ನೀಡಲಾಗುತ್ತದೆ. ಇದನ್ನೇ ರಕ್ತವಸ್ತ್ರ ಎಂದು ಕರೆಯುತ್ತಾರೆ. ಈ ಕೆಂಪು ಬಟ್ಟೆಯು ದೇವಿಯ ಋತುಸ್ರಾವದ ಸಂಕೇತವಾಗಿದೆ ಮತ್ತು ದೇವಿಯ ಆಶೀರ್ವಾದವನ್ನ ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ. ಇದನ್ನು ಮನೆಗೆ ತೆಗೆದುಕೊಂಡು ಹೋದ್ರೆ ಸುಖ, ಸಮೃದ್ಧಿ ಮತ್ತು ರಕ್ಷಣೆ ದೊರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಇದಕ್ಕಾಗಿಯೇ ಲಕ್ಷಾಂತರ ಜನರು ಕೇವಲ ಈ ಪ್ರಸಾದವನ್ನ ಪಡೆಯಲು ದೂರದಿಂದ ಆಗಮಿಸುತ್ತಾರೆ. ಹಾಗಾದ್ರೆ ಅಂಬುಬಾಚಿ ತಂತ್ರ ಸಾಧಕರಿಗೆ ಏಕೆ ವಿಶೇಷ ಅಂತ ನೋಡೋದಾದ್ರೆ, ಕಾಮಾಖ್ಯ ದೇವಾಲಯವು ಕೇವಲ ಭಕ್ತರಷ್ಟೇ ಅಲ್ಲ, ತಂತ್ರ ಸಾಧಕರಿಗೂ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಅಂಬುಬಾಚಿ ಮೇಳದ ಸಂದರ್ಭದಲ್ಲಿ ದೇಶದ ವಿವಿಧ ಭಾಗಗಳಿಂದ ಅಘೋರಿಗಳು, ನಾಗ ಸಾಧುಗಳು ಮತ್ತು ತಾಂತ್ರಿಕ ಸಾಧಕರು ಇಲ್ಲಿಗೆ ಆಗಮಿಸುತ್ತಾರೆ. ಅವರು ವಿಶೇಷ ಪೂಜೆ, ಜಪ ಮತ್ತು ಸಾಧನೆಗಳನ್ನ ನಡೆಸುತ್ತಾರೆ. ಈ ಕಾರಣದಿಂದ ಅಂಬುಬಾಚಿ ಮೇಳವನ್ನ ವಿಶ್ವದ ಅತಿ ದೊಡ್ಡ ತಾಂತ್ರಿಕ ಆಧ್ಯಾತ್ಮಿಕ ಉತ್ಸವಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಗುವಾಹಟಿ ನಗರವೇ ಭಕ್ತರ ಮತ್ತು ಸಾಧುಗಳಿಂದ ತುಂಬಿ ತುಳುಕುತ್ತದೆ.
ಹಾಗಾದ್ರೆ ಇದರ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ಅಂತ ನೋಡೋದಾದ್ರೆ, ದೇವಿಯ ಋತುಸ್ರಾವ, ಪವಿತ್ರ ನೀರು ಕೆಂಪಾಗುವುದು ಮತ್ತು ರಕ್ತಭಸ್ತ್ರದ ಮಹತ್ವವು ಧಾರ್ಮಿಕ ನಂಬಿಕೆಗಳ ಭಾಗವಾಗಿದೆ. ಇವುಗಳನ್ನ ವಿಜ್ಞಾನ ದೃಢೀಕರಿಸಿಲ್ಲ. ನೀರಿನ ಬಣ್ಣ ಬದಲಾಗುವ ಬಗ್ಗೆ, ಖನಿಜಗಳು, ಮಣ್ಣಿನ ಕಣಗಳು ಅಥವಾ ಇತರ ಸ್ವಾಭಾವಿಕ ಕಾರಣಗಳ ಬಗ್ಗೆ ಕೆಲವು ಊಹೆಗಳಿದ್ರೂ ಯಾವುದೇ ಸ್ಪಷ್ಟ ವೈಜ್ಞಾನಿಕ ತೀರ್ಮಾನ ಲಭ್ಯವಿಲ್ಲ. ಹೀಗಾಗಿ ಈ ಆಚರಣೆ ಭಕ್ತರಿಗೆ ಭಕ್ತಿ ಮತ್ತು ಆಧ್ಯಾತ್ಮಿಕ ಸಂಕೇತವಾಗಿದ್ದು, ವಿಜ್ಞಾನವು ಇದಕ್ಕೆ ದೃಢೀಕರಣ ನೀಡಿಲ್ಲ ಎಂಬುದನ್ನು ತಿಳಿದುಕೊಳ್ಳೋದು ಮುಖ್ಯ. ಕಾಮಾಖ್ಯ ದೇವಾಲಯವು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಪುರಾಣ, ಇತಿಹಾಸ, ತಂತ್ರ, ಮಹಿಳಾ ಸೃಷ್ಟಿಶಕ್ತಿ ಮತ್ತು ಭಕ್ತಿಯ ಸಂಗಮವಾಗಿದೆ. ಅಂಬುಬಾಚಿ ಮೇಳವು ಮಹಿಳೆಯ ದೇಹದ ಸಹಜ ಜೈವಿಕ ಪ್ರಕ್ರಿಯೆಯನ್ನ ದೈವಿಕ ಶಕ್ತಿಯ ಸಂಕೇತವಾಗಿ ಗೌರವಿಸುವ ಅಪರೂಪವಾದ ಧಾರ್ಮಿಕ ಆಚರಣೆಯಾಗಿದೆ ಎಂದು ಭಕ್ತರು ನಂಬುತ್ತಾರೆ.